ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇದು ನ್ಯೂ ಇಯರ್ ಫಸ್ಟ್ ಬ್ಲಾಗ್. ಬೆಳಿಗ್ಗೆ ಬೇಗ ಎದ್ದೆ. ನಾನು ಎದ್ದ ತಕ್ಷಣ ಮುದ್ದನು ಇದ್ಲು. ಅದಾದಮೇಲೆ ನನ್ನ ಮಗನ ಫ್ರೆಶ್ ಅಪ್ ಮಾಡಿ ಅವನಿಗೆ ಸ್ಕೂಲ್ಗೆ ರೆಡಿ ಮಾಡಿದೆ. ಆದಮೇಲೆ ಮುದ್ದು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಹಾಗೆ ಕೂತಿದ್ದೆ, ಬೆಳಗ್ಗೆ ಬೇಗ ಎದ್ದಲ್ಲ ಅಂತ. ಹಾಗೆ ಅಡುಗೆ ಮನೆ ಕಡೆ ಹೋದೆ. ಅಮ್ಮ ಟಿಫನ್ಗೆ ಇಡ್ಲಿ ಮತ್ತು ತರಕಾರಿ ಗೊಜ್ಜು ಮಾಡಿದರು. ಯಾಕಂದರೆ ನಮ್ಮ ಮನೇಲಿ 8 ಗಂಟೆಗೆ ಟಿಫನ್ ರೆಡಿ ಆಗುತ್ತೆ. ನನ್ನ ಮಗನಿಗೆ 8 ಗಂಟೆಗೆ ವ್ಯಾನ್ ಇರುತ್ತಲ್ಲ, ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಂದರೆ ಬೇಗನೆ ಟಿಫನ್ ರೆಡಿ ಆಗುತ್ತೆ. ಹಾಗೆ ನಮ್ಮ ಅಣ್ಣನ ಮಗಳು ಮುದ್ದನ್ನ ಎತ್ಕೊಂಡು ಆಟ ಆಡಿಸ್ತಾ ಕೂತಿದ್ಲು. ಅವಳು ಆಟ ಆಡಿಸ್ಲಿ ಅಂದ್ಬಿಟ್ಟು ಹಾಗೆ ಬಂದು ಹರ್ಷಿಗೆ ಟಿಫನ್ ಹಾಕ್ಕೊಂಡು ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಬಂದೆ. ಅಮ್ಮ ಬಿಸಿನೀರು ಕೊಟ್ಟರು. ಫಸ್ಟ್ ಬಿಸಿನೀರು ಕುಡ್ಕೊಂಡು ಆಮೇಲೆ ಹರ್ಷಿಗೆ ಟಿಫನ್ ಹಾಕ್ಕೊಂಡು ಅವನಿಗೆ ತಿನ್ನಿಸಿ, ಹಾಗೆ ಅಮ್ಮ ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಸಹ ಚೆನ್ನಾಗಿತ್ತು. ಅದನ್ನು ಏನು ಮಾಡೋಣ ಅಂದ್ಬಿಟ್ಟು ಹುಡುಗರ ಕೈಲೇ ಕಟ್ ಮಾಡಿಸಿ ಬೆಳಗ್ಗೆ ಅವನಿಗೆ ಸ್ವಲ್ಪ ತಿನ್ನಿಸಿ, ಹಾಗೆ ಸ್ವಲ್ಪ ಲಂಚ್ ಬ್ಯಾಗು ಹಾಕಿ ಕಳಿಸ್ದೆ. ಇವಳು ನನ್ನ ಮಗಳು ಅವನು ಹೊಟ್ಟೋದ್ನಲ್ಲ ಸ್ಕೂಲ್ಗೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು ಅವನ್ನ ತೋರ್ಸೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಬಂದೆ. ಅಷ್ಟೆಲ್ಲ ಅವನು ಹೋಗಿದ್ದ. ಸರಿ ಅಂದ್ಬಿಟ್ಟು ಅವ್ನಿಗೋಗಿ ಬಾಯ್ ಮಾಡಿಸ್ಕೊಂಡು ಹಾಗೆ ಹೊರಗಡೆ ಕರ್ಕೊಬಂದೆ. ಸ್ವಲ್ಪ ಹೊತ್ತು ಕೂತಿದ್ದು ಆಚೆ ಆಟ ಆಡಿಸ್ಕೊಂಡು ಆಮೇಲೆ ಒಳಗಡೆ ಕರ್ಕೊಬಂದೆ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಹಾಗೆ ಒಳಗೆ ಬಂದೆ. ಅಷ್ಟರೊಳಗೆ ಕಾಫಿ ಕೊಟ್ಟಳು ಅಕ್ಕ. ಕಾಫಿ ಮತ್ತು 2 ಬ್ರೆಡ್ಡು ತಿಂದ್ಕೊಂಡು ಅವಳಿಗೂ ಕಾಫಿ ಕುಡಿದ್ಲು. ನನಗೆ ತುಂಬ ಹೊಟ್ಟೆ ಹಸಿವಾಗಿತ್ತು ಬೆಳಗ್ಗೆನೇ. ಸರಿ ಅಂತ 2 ಬ್ರೆಡ್ ಕೊಟ್ಟಿದ್ಲು. ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದೋ. ಆಮೇಲೆ ಹುಡುಗರು ಸಹ ರೆಡಿಯಾಗಿ ಬಂದರು. ಅಕ್ಕನ ಮಗಳು ಮತ್ತು ಅಣ್ಣನ ಮಗಳು. ಅವ್ರಿಗೆ 9 ಗಂಟೆಗೆ ವ್ಯಾನ್ ಇರೋದು. ಅದಕ್ಕೆ ಅವ್ರು ಸ್ವಲ್ಪ ಲೇಟಾಗಿ ರೆಡಿ ಆಗ್ತಾರೆ. ನನ್ನ ಮಗನಿಗೆ ನಮ್ಮ ಮನೆಯಿಂದ ಹೋದರೆ 8:30ಗೆ ಬರುತ್ತೆ ವ್ಯಾನು. ಆವಾಗ ಅವ್ನು ಸ್ವಲ್ಪ ಲೇಟ್ ಇರುತ್ತೆ. ಇಲ್ಲಿ ಬಂದಾಗ 8 ಗಂಟೆಗೆ ವ್ಯಾನ್ ಬರುತ್ತಲ್ಲ, ಅದಕ್ಕೆ ಅವ್ನು ಸ್ವಲ್ಪ ಬೇಗ ಹೊರಟ 8 ಗಂಟೆಗೆ ವ್ಯಾನ್ ಬರುತ್ತೆ ಅಂತ. ಅವರು ಹುಡುಗರು ರೆಡಿಯಾಗಿ ಬಂದರು. ಸ್ನಾನ ಎಲ್ಲ ಮುಗಿಸಿ ಅವ್ರಿಗೂ ಸಹ ಇಡ್ಲಿ ಹಾಕ್ಕೊಟ್ರು. ಅವ್ರಿಗೂ ತಿನ್ನಿಸ್ಕೊಂಡು ಇಬ್ರಿಗೂ. ಅಷ್ಟರಲ್ಲಿ ನನ್ನ ಮಗಳು ಬಂದು ಮಿಂಚುತೊಡೆ ಮೇಲೆ ಕೂತ್ಕೊಂಡ್ಳು. ಅವ್ರಿಗೊಂದು ಸ್ವಲ್ಪ ಹಾಗೆ ತಿನ್ನಿಸ್ಕೊಂಡು ಇಬ್ರಿಗೂ ತಿನ್ನಿಸ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ನನ್ನ ಮಗಳು ಮಿಂಚಿದು ಟೈ ಎತ್ಕೊಂಡು ಆಟ ಆಡ್ತಿದ್ಲು, ಕಟ್ಟು ನನಗೆ ಅಂತ. ಅದಾದಮೇಲೆ ಅವಳಿಗೂ ಅದನ್ನು ಹಾಕ್ದೆ. ಆಮೇಲೆ ಬೇಡ ಅಂತ ಅಳ್ತಾಯಿದ್ಲು. ಅದನ್ನು ಬಿಚ್ಚಾಕ್ಬಿಟ್ಟು ಅವ್ರ ಹುಡುಗರು ಕೇಕ್ ಕೊಟ್ಟಿರಲಿಲ್ವಲ್ಲ, ಅವ್ರಿಗೂ ಕೊಟ್ಟೆ. ಹೇಗೈತೆ ಅಂದೆ. ಚೆನ್ನಾಗೈತೆ ಅಂದರು. ಸರಿ ಅಂತ ಅವ್ರಿಗೂ ಶೂ ಎಲ್ಲ ಹಾಕಿ ರೆಡಿ ಮಾಡಿ ಅವರು ಹೊರಟ್ರು. ಅಮ್ಮನೂ ನೀರು ಬಂದಿತ್ತು ಅಂದ್ಬಿಟ್ಟು ದೇವ್ರ ಸಾಮಾನು ತೊಳ್ಕೊತಾಯಿದ್ರು. ಅಕ್ಕ ಎಲ್ಲ ಹೊಸ್ಲು ಮನೆಗೆ ನೀರು ಬೇಕು ಅಂತ ಹಿಡಿತಾಯಿದ್ರು. ನನ್ನ ಮಗಳು ಅವರಿಬ್ಬರು ಹೋಗ್ತಾಯಿದ್ರು ಅಂತ ಕೋಪ ಬಂತು, ಬಂತು. ಮುನ್ಸ್ಕೊಂಡು ನೋಡ್ತಾ ಇದ್ದಾಳೆ, ಹೋಗ್ತಿದ್ದಾರಲ್ಲ ನಾನು ಬಿಟ್ಟು ಅಂತ. ಸ್ವಲ್ಪ ಹೊತ್ತು ಅವಳನ್ನ ಕುಣಿಸ್ಕೊಂಡು ಆಟ ಆಡಿಸ್ಕೊಂಡು ಆಮೇಲೆ ಅವಳಿಗೆ ಸ್ವಲ್ಪ ಔಷಧಿ ಹಾಕಬೇಕಾಗಿತ್ತು. ಹಾಗೆ ಅವಳಿಗೆ ಔಷಧಿ ಹಾಕ್ಕೊಂಡು ಆಟ ಆಡಿಸ್ಕೊಂಡು ಔಷಧಿ ಹಾಕಿದ್ರೆ ಅಳಲ್ಲ, ಹಿಂಗೋ ಕುಡ್ಕೊತಾಳೆ. ಸರಿ ಅಂದ್ಬಿಟ್ಟು ಅವಳಿಗೆ ಔಷಧಿ ಹಾಕ್ಸ್ಕೊಂಡು ಕೂತಿದ್ದೆ. ಅಷ್ಟರೊಳಗೆ ಹಾಗೆ ಅವ್ಳಿಗೂ ಔಷಧಿ ಹಾಕ್ಕೊಂಡು ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅವ್ಳಿಗೂ ಒಂದು ಇಡ್ಲಿ ಹಾಕ್ಕೊಂಡು ತಿನ್ನಿಸ್ಬಿಡೋಣ, ಇನ್ನು ಟೈಮ್ ಆಗುತ್ತೆ. ಇವತ್ತು ಸ್ವಲ್ಪ ನ್ಯೂ ಇಯರ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಅಮ್ಮನೂ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅವರು ಪೂಜೆ ಮಾಡೋಕ್ಕೆ ಅವರು ರೆಡಿ ಆದರು. ಅವ್ಳಿಗೂ ಟಿಫನ್ ಮಾಡಿಸ್ಕೊಂಡು ಕುತ್ಕೊಂಡು ತಿನ್ನಮ್ಮ ಅಂದರೆ ತಿನ್ನೋದೇ ಇಲ್ಲ, ಆಟ ಮಾಡೋದು ಜಾಸ್ತಿ. ಹಾಗೆ ಅವ್ಳಿಗೂ ಸ್ವಲ್ಪ ಆಟ ಆಡಿಸ್ಕೊಂಡು ಅವ್ಳಿಗೂ ತಿನ್ನಿಸ್ತಾಯಿದ್ದೆ. ನೋಡಿ, ಫೋನ್ ನೋಡಿದ್ರೆ ಸ್ಮೈಲ್ ಮಾಡ್ತಾಳೆ. ಆದಮೇಲೆ ಸ್ವಲ್ಪ ತಿಂದಳು. ಆಮೇಲೆ ಬೇಡ ಅಂತ ಅವಳೆ ಉಗ್ದ್ಬಿಟ್ಲು. ಮಕ್ಳಿಗೆ ಊಟ ಮಾಡ್ಸೋದು ಭಾರಿ ಕಷ್ಟ ಬಿಡಿ. ಆದ್ರೂ ಅಲ್ಲ, ನಿಮ್ಮ ಮನೇಲಿ ಯಾವ ಮಕ್ಳು ಇದೇ ಥರ ಆಟ ಮಾಡ್ತಾರೆ? ಆದಮೇಲೆ ಮುದ್ದು ಊಟ ಆಯಿತು. ಟಿಫನ್ ಮಾಡಿಸ್ಬಿಟ್ಟು ನಾನೊಂದು ಸ್ವಲ್ಪ ಮುಖಕ್ಕೆ ಹಾಲಿನ ಕೆನೆ ಇತ್ತು, ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡೆ. ಸ್ವಲ್ಪ ಮುಖ ಎಲ್ಲ ಟ್ಯಾನ್ ಆದಂಗೆ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಹಚ್ಕೊಂಡೆ. ಅದು ಹೇಗೆ ರಿಸಲ್ಟ್ ಬಂತು ಅಂತ ಫ್ರೆಶ್ ಅಪ್ ಆಗಿ ಬಂದು ನಿಮಗೆ ತೋರಿಸ್ತೀನಿ. ಆಮೇಲೆ ಮುದ್ದೂ ಆಟ ಆಡ್ಕೊಂಡಿದ್ಲು. ಈಗ ನಡೆಯಂಗೆ ಆಗ್ಬಿಟ್ಟಿದ್ದಾಳೆ. ಮನೆಯೆಲ್ಲ ಓಡಾಡ್ತಾ ಇರ್ತಾಳೆ, ಇಲ್ಲಾಂದರೆ ಎಲ್ಲೂ ಕೂತ್ಕೊಳ್ಳಲ್ಲ.
ನಾವು ಕರೆದ್ರೆ ಬರಲ್ಲ. ಅವಳಿಷ್ಟ, ಅವಳು ಹೆಂಗೆ ಬೇಕು ಹಂಗೆ ಆಟ ಆಡ್ಕೊಂಡು ನಡ್ಕೊಂಡು ಬರ್ತಾಳೆ. ಸರಿ ಅವಳು ಆಟ ಆಡ್ತಿರ್ಲಿ ಅಂದ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡಿ ನನ್ನ ಫೇಸ್ ಯಾವ ಥರ ಇದೆ. ನೀವು ಟ್ರೈ ಮಾಡಿ ಹಾಲಿನ ಕೆನೆ ಮತ್ತು ಅರಿಶಿನ ಅಷ್ಟೆ. ಈ ಥರ ಇದೆ ನನ್ನ ಮುಖ ಫ್ರೆಶ್ ಅಪ್ ಆಗಿ ಬಂದಮೇಲೆ. ಆದಮೇಲೆ ಪೂಜೆ ಮಾಡಿದ್ರಲ್ಲ ಅಮ್ಮ, ನಾನು ಒಂದು ಕಡ್ಡಿ ಹಚ್ಚಿ ಕೈ ಮುಕ್ಕೊಂಡು ದೇವ್ರೇ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಟಿಫನ್ ರೆಡಿ ಆಗಿತ್ತಲ್ಲ, ಹಾಗೆ ನಾನು ಸಹ ಟಿಫನ್ ಮಾಡಿಕೊಂಡೆ. ಟಿಫನ್ ಮಾಡ್ಕೊಂಡು ನಾನು ಹಾಗೆ ರೆಡಿ ಆದೆ. ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಮ್ಮನ ಮನೇಲಿ ಇದ್ದಲ್ವ, ನಾನು ಅಮ್ಮ ಅಕ್ಕ ಮುದ್ದು ಎಲ್ಲ ಸಹ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೋ. ಇದು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೋ. ನೋಡಿ ಮುದ್ದು ಹೊಸ ಡ್ರೆಸ್ಸು, ಅವಳು ರೆಡಿ ಆದಳು, ಅಕ್ಕನೂ ರೆಡಿಯಾಗಿರು. ಹಾಗೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅಕ್ಕ ಅಮ್ಮ ಮತ್ತು ಮುದ್ದು 3 ಜನ ಮುಂದೆ ಹೋದರು. ನಾನು ಹಿಂದೆ ಹೋಗ್ತಾ ಇದ್ದೆ. ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಮಾತಾಡ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೋದೋ. ಅಲ್ಲಿ ಜನ ಏನು ಅಷ್ಟು ರಶ್ ಅನ್ನಿಸ್ಲಿಲ್ಲ. ಹೋದ ತಕ್ಷಣ ಚೆನ್ನಾಗಿ ದರ್ಶನ ಆಯಿತು. ಇವರು ನಮ್ಮತ್ತೆ, ನಮ್ಮನೆ ಎದುರುಗಡೆ ಇದ್ದಾರೆ ಕುಳ್ಮಂಜಮ್ಮ ಅಂತ, ಅವರು ನಮ್ಮತ್ತೆ ಮಗ ಎಲ್ಲ ಬಂದಿದ್ದರು. ಅವರು ನಮ್ಮ ಆಟೋದಲ್ಲೇ ಬಂದರು. ಹಾಗೆ ದೇವಸ್ಥಾನ ಮಂಚಮ್ಮನ ದೇವಸ್ಥಾನ ಇದು ದೇವಸ್ಥಾನ ಕಟ್ತಾ ಇದ್ದಾರೆ ಈಗ. ಇಲ್ಲಿ ವಿಗ್ರಹ ಇದೆ, ಅದಕ್ಕೋಸ್ಕರ ಇಲ್ಲೇ ಪೂಜೆ ಮಾಡ್ತಾರೆ. ಅಲ್ಲೂ ದರ್ಶನ ಮಾಡಿಸ್ಕೊಂಡು ಚೆನ್ನಾಗಿ ದರ್ಶನ ಆಯಿತು. ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಅಲ್ಲೂ ಸ್ವಲ್ಪ ಜನ ಜಾಸ್ತಿ ಇದ್ದರು. ನ್ಯೂ ಇಯರ್ ಅಲ್ವಾ, ಇವತ್ತು ಗುರುವಾರ ಬೇರೆ ಇತ್ತು. ಎಲ್ಲ ಹೊಸ ವರ್ಷ ಹೊಸದಾಗಿರಲಿ ಅಂದ್ಬಿಟ್ಟು ಸರಿ ಅಂತ ನಾವು ಹೊರಟೋ ದೇವಸ್ಥಾನಕ್ಕೆ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದೋ. ಅಲ್ಲಿ ಹೊರಗಡೆ ಗರ್ಭಗುಡಿ ಎದುರುಗಡೆ ದೇವಸ್ಥಾನ ಕಲ್ಲಿದೆಯಲ್ಲ, ಅಲ್ಲೆಲ್ಲ ಕೈ ಮುಕ್ಕೊಂಡು ಒಳಗಡೆ ಹೋದೋ. ಅಲ್ಲೂ ಸ್ವಲ್ಪ ಜನ ಇದ್ದರು. ಹಾಗೆ ಹಣ್ಣು ಕೈ ಮಾಡಿಸ್ಕೊಂಡು ಇಲ್ಲಿ ಅಕ್ಕಿ ತರ್ತೀವಿ ನಮ್ಮ ಕಡೆ ದೇವಸ್ಥಾನಕ್ಕೆ ಕೊಡೋಕ್ಕೆ. ಅಲ್ಲಿ ಪ್ರಸಾದ ಕೊಡ್ತಾರೆ. ಅದಕ್ಕೋಸ್ಕರ ಅಕ್ಕಿ ತಂದು ಅಲ್ಲಿ ತೊಗೊಂಡೋಗಿ ಕೊಟ್ಬಿಟ್ಟು ದೇವ್ರ ಪೂಜೆ ಮಾಡಿಸೋಣ ಅಂದ್ಬಿಟ್ಟು, ಹಣ್ಣು ಕೈ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಹಾಗೆ ಅಲ್ಲಿ ಕೊಟ್ಟು ಹೂವು ಹಣ್ಣು ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ದರ್ಶನ ಚೆನ್ನಾಗಾಯಿತು. ವೀರಭದ್ರ ಸ್ವಾಮಿ ದೇವಸ್ಥಾನ ಇದು. ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡಿಕೊಂಡು ಹೊರಗಡೆ ಬಂದು ನನ್ನ ಮಗಳು ವಿಭೂತಿ ಗಟ್ಟಿ ಹಾಕ್ಸ್ಕೊತಾ ಇದ್ದಾಳೆ ನೋಡಿ ನಮ್ಮ ಅಕ್ಕನ ಹತ್ರ. ಹಾಗೆ ನಾನು ಬೇಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಅವಳು ತಟ್ಟೆಯಲ್ಲಿ ಇದ್ದಿದ್ದು ಹಣ್ಣು ಎತ್ಕೊಂಡು ನನ್ನ ಮಗಳು ಒಂದೇ ಒಂದು ಹಣ್ಣು ಕಿತ್ಕೊಂಡು ತಿಂತಾಯಿದ್ದಾಳೆ. ಸರಿ ಅಂದ್ಬಿಟ್ಟು ಕೈ ಮುಗಿಸ್ಕೊಂಡು ಹಣ್ಣು ಬೀಳಿಸ್ಕೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ನಾನು ಅಕ್ಕ ಮುದ್ದು ಬಂದು. ಮುದ್ದು ನನ್ನ ಜೊತೆ ಇರೋದಕ್ಕಿಂತ ಅಕ್ಕನ ಜೊತೆನೇ ಜಾಸ್ತಿ ಇರ್ತಾಳೆ. ಹಾಗೆ ಅವ್ಳಿಗೂ ಸ್ವಲ್ಪ ಪ್ರಸಾದ ತಿನ್ನಿಸಿ ಇಲ್ಲಿ ಬಸವಪ್ಪ ಇತ್ತು. ಇದನ್ನು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತಲೇ ಬಿಟ್ಟಿರ್ತಾರೆ ನಮ್ಮೂರ ಕಡೆ. ಹಾಗೆ ಅದನ್ನು ಕೈ ಮುಗಿಸ್ಕೊಂಡು ಮುದ್ದುಗೂ ನಾನು ಕೈ ಮುಕ್ಕೊಂಡು, ಅದು ತುಂಬ ಭಯ ಆಯ್ತಿತ್ತಲ್ಲ ನಿಂತ್ಕೊಳ್ಳೋಕ್ಕೆ. ಸರಿ ಅಂತ ಎಲ್ಲ ಹೊರಟು ದೇವಸ್ಥಾನದಿಂದ ಎದುರುಗಡೆ ಒಂದು ಚಿಕ್ಕ ದೇವಸ್ಥಾನ ಇತ್ತು. ಅಲ್ಲೂ ಹೋಗಿ ಕೈ ಮುಕ್ಕೊಂಡು ಅಲ್ಲೊಂದು ಸ್ವಲ್ಪ ಮಂಗಳಾರತಿ ಕುಂಕುಮ ಎಲ್ಲ ತೊಗೊಂಡು ಹೂವು ಎಲ್ಲ ಇಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೋ. ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡು ಮತ್ತೆ ನಾವು ಆಟೋದಲ್ಲಿ ಮನೆಗೆ ಹೊರಟು. ಹಾಗೆ ನಾವು ಹೊರಟಿದ್ದು ಮನೆಗೆ. ಆಟೋದಲ್ಲಿ ಹೋಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ, ನಾನು ಫ್ರೆಶ್ ಅಪ್ ಆಗಿ, ಮುದ್ದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡು, ಅದಾದಮೇಲೆ ಮುದ್ದು ನೋಡಿ ಆಟ ಆಡ್ಕೊಂಡು ಕೂತಿದ್ಲು. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಕೂತಿದ್ದೆ. ಆ ಹುಡುಗ ಹೊಟ್ಟೆ ಹಸಿವು ಆಗಿದ್ದರೆ ಅಳಾಳು, ಹೊಟ್ಟೆ ಹಸಿವು ಇಲ್ಲ, ಹೊಟ್ಟೆ ತುಂಬಿದರೆ ಆಟ ಆಡ್ಕೊಂಡು ಕೂತ್ಕೋತಾಳೆ, ಬೇಕೇ ಬೇಕು ಅನ್ನೋದೇನಿಲ್ಲ. ಸರಿ ಗಾಯ್ಸ್, ಅವಳಿಗೆ ಊಟ ಮಾಡಿಸಿ ಅವಳನ್ನ ನಿದ್ದೆ ಮಾಡಿಸ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬಾಯ್.